ಶ್ವೇತ್ ಅಶ್ವ ಈ ಹೆಸರನ್ನ ಕೇಳಿದ್ರೆ ಸಾಕು ದಾಖಲೆ ಅನ್ನೋದು ತಕ್ಷಣ ಮನಸ್ಸಿಗೆ ಬರುತ್ತೆ. ಹಾಗೇನೆ ಮೈ ನವಿರೇಳಿಸುವಂತಹ ಬೈಕ್ ಸ್ಟಂಟ್ಸ್ಗಳ ಮುಖೇನ ಕರ್ನಾಟಕದಲ್ಲಷ್ಟೇ ಅಲ್ಲ ಈ ಬೈಕಿನ ಸದ್ದು ನಿಮಗೆ ಕೇಳ್ತಾ ಇರಬಹುದು. ಈ ಸದ್ದನ್ನ ಕೇಳಿ ಜೋರಾದ ಕರ್ತ
ಮೈದಾನದಲ್ಲಿ ಸ್ವಲ್ಪ ತೇವಾಂಶ ಇರುವುದರಿಂದ ಬೈಕ್ದಾರರೆಲ್ಲರೂ ಸಹ ಅತ್ಯಂತ ಜಾಗರೂಕರಾಗಿ ಬೈಕ್ ಅನ್ನು ಚಲಾಯಿಸ್ತಾ ಇದ್ದಾರೆ. ಈ ಜಾಗರೂಕತೆ ನಮಗೆ ಟ್ರಾಫಿಕ್ ನಲ್ಲೂ ಸಹ ಇರಬೇಕು ಅನ್ನುವಂತಹ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ನಮ್ಮ ವಾಹನವನ್ನ ಚಲಾಯಿಸಬೇಕು. ಇದೀಗ ಸ್ಪೀಡ್ ಕ್ರಾಸಿಂಗ್ ನಾವೆಲ್ಲರೂ ಸಹ ಟ್ರಾಫಿಕ್ ನಲ್ಲಿ ಸ್ಪೀಡ್ ಆಗಿ ಹೋಗ್ತೀವಿ, ಆದ್ರೆ ಹೆಲ್ಮೆಟ್ ಹಾಕೋದನ್ನ ಮರಿತೀವಿ. ಇವ್ರು ನೋಡಿ, ಇವರೆಲ್ಲರೂ ಸಹ ದೇ ಆರ್ ಟ್ರೈನ್ಡ್, ಆದ್ರೂ ಸಹ ಹೆಲ್ಮೆಟ್ ಹಾಕಿರೋದನ್ನ ಮರೆಯೋದಿಲ್ಲ. ನೀವು ಸಹ ಸಾರ್ವಜನಿಕರಾಗಿ ನಮ್ಮ ಬದ್ಧತೆ, ಹೆಲ್ಮೆಟ್ ಅನ್ನ ಧರಿಸಿಯೇ ಟ್ರಾಫಿಕ್ಗೆ ಹೋಗಬೇಕು. ಶ್ವೇತಶ್ವ ತಂಡದವರು ಮುಂದಿನ ಸಾಹಸಕ್ಕಾಗಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಮುಂದಿನ ಸಾಹಸ ಚೆಸ್ಟ್ ಜಂಪ್, ಹವಲ್ದಾರ್ ಶಿವಶಂಕರ್ ಮತ್ತು 17 ಸದಸ್ಯರಿಂದ. ಹವಾಲ್ದಾರ್ ಶಿವಕೃಷ್ಣ ಎಷ್ಟು ಶಕ್ತಿ ಇರಬೇಕು ಅನ್ನೋದನ್ನ ಊಹಿಸಿ ಚೆಸ್ ಜಂಪ್ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ಬೈಕ್ಗಳೆಲ್ಲವೂ ಸಹ ಎಲ್ಲ ತಂಡದ ಎಲ್ಲ ಸದಸ್ಯರು ಬಂದು ಈ ಒಂದು ಪ್ರದರ್ಶನವನ್ನ ಅತ್ಯಂತ ಉತ್ಸಾಹದಿಂದ ಮಾಡಲಿದ್ದಾರೆ. ಜೋಕರ್ಸ್ಗಳು ನಾವೇನು ಕಡಿಮೆ ಇಲ್ಲ, ನಿಮ್ಮಷ್ಟೇ ಶಕ್ತಿ ನಮಗೂ ಇದೆ ಅಂತ ತೋರಿಸಿದ್ದಾರೆ. ಚೆಸ್ಟ್ ಜಂಪ್ ಸಾಹಸದ ನಂತರ ಪೆಟ್ರೋಲ್ ಟ್ಯಾಂಕ್ ವಿತ್ ಕೆರಿಯರ್ ಹವಲ್ದಾರ್ ಪ್ರಭು ಜಿಕೆ ಇವರ ನೇತೃತ್ವದಲ್ಲಿ. ಹವಲ್ದಾರ್ ಪ್ರಭು ಜಿಕೆ ಅವರು ಪೆಟ್ರೋಲ್ ಟ್ಯಾಂಕ್ ವಿತ್ ಕೆರಿಯರ್ ಭಂಗಿಯಲ್ಲಿ. ಇದಾದ ಮೇಲೆ ಒಂದೇ ಕಾಲಿನಲ್ಲಿ ರೈಡ್ ಮಾಡಬಹುದಾ? ಒನ್ ಲೆಗ್ ರೈಡಿಂಗ್, ದಿಸ್ ಇಸ್ ಹೌ ದೇ ಡು. ಒನ್ ಲೆಗ್ ರೈಡಿಂಗ್ ಅಲ್ಲಿ ಹವಲ್ದಾರ್ ನೀಲೇಶ್ ಗಾಯಕ್ವಾಡ್. ಒನ್ ಲೆಗ್ ರೈಡ್ ಆದ್ಮೇಲೆ ಶೇಕ್ ಬರಲೇಬೇಕಲ್ವಾ? ಶೇಕಿಂಗ್ ಅನ್ನೋದು ಹೇಗೆ ನೋಡಿ ಇಲ್ಲಿ. ನಯಬ್ ಸುಬೇದಾರ್ ಅವರು, MK ಸಿಂಗ್ ಅವರು, ರಿವರ್ಸ್ ವೇಟ್ ಲಿಫ್ಟಿಂಗ್ ಅಲ್ಲಿ ಗಮನಿಸ್ತಾ ಇದ್ದೀರಾ ಹವಲ್ದಾರ್ ಹೀರಪ್ಪ ದೊಣ್ಣ ಮತ್ತು ಹವಲ್ದಾರ್ ಸೀತಾರಾಮ್ ಅವರು. ಎಕ್ಸ್ಮಸ್ ಟ್ರೀ, ದಸರಾದಲ್ಲಿ ನಾವು ಎಕ್ಸ್ಮಸ್ ಟ್ರೀನ ಗಮನಿಸ್ತಾ ಇದೀವಿ. ಹವಲ್ದಾರ್ ಫಕೀರಪ್ಪ ಮತ್ತು 9 ಸದಸ್ಯರು ಪ್ರಸ್ತುತಪಡಿಸಿದ್ದಾರೆ ಎಕ್ಸ್ಮಸ್ ಟ್ರೀ. ಕ್ರಿಸ್ಮಸ್ನ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಸಹಬಾಳ್ವೆಗೆ ಹೆಸರುವಾಸಿ ಕರ್ನಾಟಕ, ಈ ಒಂದು ಸಂದೇಶವನ್ನ ಆ ಫಾರ್ಮೇಶನ್ ಅಲ್ಲಿ ನಾವು ನೋಡಬಹುದು. ವಿವಿಧತೆಯಲ್ಲಿ ಏಕತೆಯ ಪ್ರದರ್ಶನ. ಜೋಕರ್ಸ್ಗಳು ಹವಲ್ದಾರ್ ಎಸ್ ಪರೀತ್ ಅವರು. ಈಗ ವಾಕ್ ಓವರ್ ಜಿಮ್ಮಿ, ಇದರ ಪ್ರಸ್ತುತಿ ನಾಯಬ್ ಸುಬೇದಾರ್ ಸುಖವೀರ್ ಸಿಂಗ್ ಹಾಗೂ ಹವಾಲ್ದಾರ್ ಮಣಿ. ರಿವರ್ಸ್ ಪೇರ್ ರೈಡಿಂಗ್, ಹವಲ್ದಾರ್ ಭೂಮಿನಾಥನ್ ಮತ್ತು NK ವನ್ರಾಜ್ ಅವರ ಸಾರಥ್ಯದಲ್ಲಿ ರಿವರ್ಸ್ ಪೇರ್ ರೈಡಿಂಗ್. ಮನೆಯಲ್ಲಿ ನಾವೆಲ್ಲ ಏಣಿನ ಉಪಯೋಗ ಮಾಡ್ತೀವಿ, ಮೇಲೆ ಅಟ್ಟಕ್ಕೆ ಹತ್ತಬೇಕಾದ್ರು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ. ಆದ್ರೆ ಇವರು ಬೈಕ್ ನಲ್ಲೂ ಸಹ ನಾವು ಏಣಿನ ಇಟ್ಕೊಂಡು ನಮಗೆ ಹತ್ತಕ್ಕೆ ಗೊತ್ತು ಅಂತ ತೋರಿಸ್ತಾ ಇದ್ದಾರೆ. ಹವಲ್ದಾರ್ ಹೀರಪ್ಪ ದೊಂಡಿ ನಮ್ಮ ಬೆಳಗಾವಿ ಅವರು. ಲ್ಯಾಡರ್ನ ನಂತರ ಸ್ಕಾರ್ಪಿಯೋ ಹೇಗಿರುತ್ತೆ ಅನ್ನೋದನ್ನ ಗಮನಿಸಿ.
ನಾಯಕ್ ಸುಬೇದಾರ್ MK ಸಿಂಗ್ ಹಾಗೂ 9 ಜನ ಸದಸ್ಯರು ಸ್ಕಾರ್ಪಿಯನ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದ್ರೂ ಸಹ ನಾವು ಯಾರಿಗೂ ಚಪ್ಪಾಳೆ ಹೊಡೆಯೋ ಮನ್ಸೇ ಬರ್ತಾ ಇಲ್ಲ. ನೋಡಿ, ಇಬ್ರು ಸಾಹಸವನ್ನ ಜೋಕರ್ಸ್ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಆದ್ರೆ ಇವರು ನಿಜ ಜೀವನದ ಸಾಹಸಿಗರು. ಹವಲ್ದಾರ್ ಸೀತಾ ಅವರು ಹಾಗೂ ಹವಲ್ದಾರ್ ಫರೀತ್ ಅವರು. ಇದಾದ ಮೇಲೆ 3T. 3T ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ ನಾಯಬ್ ಸುಬೇದಾರ್ ಸುಖಿಂದರ್ ಸಿಂಗ್ ಅವರು ಹಾಗೂ ಇಬ್ಬರು ಸದಸ್ಯರು. ಲೋಟಸ್ ಇದರ ಪ್ರಸ್ತುತಿಯನ್ನ ಹವಾಲ್ದಾರ್ ಫಕೀರಪ್ಪ ಹಾಗೂ 9 ಜನ ಸದಸ್ಯರು ತೋರಿಸ್ತಾ ಇದ್ದಾರೆ. ಮ್ಯಾನ್ ಲೋಟಸ್. ಲೋಟಸ್ ನಂತರದಲ್ಲಿ ಟೂ ಮ್ಯಾನ್ ಲ್ಯಾಡರ್ ಅಲ್ಲಿ ಗಮನಿಸಿ ಹವಲ್ದಾರ್ ಹೀರಪ್ಪ ದೊಂಡಿ ಅವರು ಬೆಳಗಾವಿ ಅವರು ಹಾಗೂ ಮಧುಸೂದನ್ ನಮ್ಮ ಮೈಸೂರಿಗರು. ಏರೋಪ್ಲೇನ್ ಅನ್ನ ನಾವು ನೋಡಿದೀವಿ, ಆದ್ರೆ ರಿವರ್ಸ್ ಏರೋಪ್ಲೇನ್ ಹೇಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀರಾ? ಯು ನೀಡ್ ನಾಟ್ ಹ್ಯಾವ್ ಟು ಥಿಂಕ್ ಅಬೌಟ್ ದ ರಿವರ್ಸ್ ಏರೋಪ್ಲೇನ್. ದ ಫಾರ್ಮೇಶನ್ ಇಸ್ ಬೀಂಗ್ ಡನ್. ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ ರಿವರ್ಸ್ ಏರೋಪ್ಲೇನ್ ಅನ್ನ ಕೆಲವೇ ಕ್ಷಣಗಳಲ್ಲಿ ಹವಾಲ್ದಾರ್ ಶಿವಕೃಷ್ಣ ಹಾಗೂ ನಾಯಕ್ ವನ್ರಾಜ್. ರಿವರ್ಸ್ ಏರೋಪ್ಲೇನ್ ನ ನಂತರ ನಿಮಗೋಸ್ಕರ ಮತ್ತೊಂದು ಸಾಹಸ ಡಬಲ್ ಬಾರ್. MK ಸಿಂಗ್ ಮತ್ತು 9 ಸದಸ್ಯರಿಂದ ಡಬಲ್ ಬಾರ್. ಮತ್ತೆ ಮತ್ತೆ ಗಮನಿಸಿ ಬಂಧುಗಳೇ, ಈ ರೀತಿಯಾದಂತಹ ಯಾವುದೇ ಕೆಲಸವನ್ನ ನೀವು ನಿಮ್ಮ ಬೈಕ್ ನಲ್ಲಿ ಮಾಡಬೇಡಿ. ಡಬಲ್ ಬಾರ್ MK ಸಿಂಗ್ ಹಾಗೂ 9 ಜನ ಸದಸ್ಯರ ನಂತರ ಮುಂದಿನ ಪ್ರಸ್ತುತಿ, ಇದನ್ನ ಕರೀತಾರೆ ಹೆಡ್ ಸ್ಟ್ಯಾಂಡ್. ಸುಖೇಂದರ್ ಸಿಂಗ್ ಹಾಗೂ ಫರೀತ್. ಮೂವಿಂಗ್ ಟೆಂಪಲ್ ನಲ್ಲಿ ಗಮನಿಸ್ತಾ ಇದ್ದೀರಾ ಫಕೀರಪ್ಪ ಮತ್ತು ಶಶಿಕಾಂತ್ ಅವರನ್ನ. ಜೋಕರ್ ಟೆಂಪಲ್ ಹೋಗ್ತಾ ಇದೆ, ನಾನ್ ಯಾಕಪ್ಪ ಹಿಂದೆ ಇರ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಹವಾಲ್ದಾರ್ ಸೀತಾರಾಮ್ ಲ್ಯಾಡರ್ ಸೈಕ್ಲಿಂಗ್ ಮಾಡ್ತಾರೆ. ಶ್ವೇತಶ್ವ ಮೋಟಾರ್ ಬೈಕ್ ಡಿಸ್ಪ್ಲೇ ಟೀಮ್ನ CPM ಯೂನಿಟ್ ಬೆಂಗಳೂರಿನ ಪ್ರತಿಯೊಬ್ಬರ ಸಾಹಸಿಗರು ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಬಾರ್ ಎಕ್ಸರ್ಸೈಸ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ನಾಯಕ್ ವನ್ರಾಜ್ ಮತ್ತು ಸದಸ್ಯರು. ನಾಯಕ್ ವನ್ರಾಜ್ ಹಾಗೂ ತಂಡದವರು ಬಾರ್ ಎಕ್ಸರ್ಸೈಸ್ ಮುಖೇನ ಮತ್ತೊಮ್ಮೆ ಎಲ್ಲರ ಮನ ಗೆದ್ದಿದ್ದಾರೆ. ಇನ್ನು ಸಾಕಷ್ಟು ಫಾರ್ಮೇಶನ್ಸ್ ಇದೆ, ಆದ್ರೆ ಮಧ್ಯದಲ್ಲಿ ಸ್ವಲ್ಪ ಲೈಟರ್ ಮೂಮೆಂಟ್ಸ್ ಗಾಗಿ ನಮ್ಮ ಈ ಜೋಕರ್ ಬರ್ತಾ ಇದ್ದಾರೆ ಹವಾಲ್ದಾರ್ ಫರೀತ್. ನಾವೆಲ್ಲ ಶಾಲೆಗಳಲ್ಲಿ PT ಮಾಡ್ತಾನೆ ಇರ್ತೀವಿ. ಅಧ್ಯಯನದ ನಂತರ ಆ ದಿನದ ಶಾಲೆಯ ಕಡೆಯ ಪೀರಿಯಡ್ PT. ಆ PT ಎಕ್ಸರ್ಸೈಸ್ ಹೇಗ್ ಮಾಡಬೇಕು ಬೈಕಿನ ಸಹಾಯದಿಂದ ಅನ್ನೋದನ್ನ ತೋರಿಸಲಿದ್ದಾರೆ MK ಸಿಂಗ್ ಅವರು. ಏರೋ ಶೋನ ನಾವು ಗಮನಿಸಿದ್ದೀವಿ, ಆದ್ರೆ ಈಗ ನಿಮ್ಮ ಮುಂದೆ ಏರ್ ಕ್ರಾಫ್ಟ್ ಸಾಹಸವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಬೈಕ್ನ ಮೇಲೆ ನಮ್ಮ ಇಡೀ ಯೂನಿಟ್ ಅವರು. ಏರ್ ಕ್ರಾಫ್ಟ್ ಸುಖಜಿಂದರ್ ಸಿಂಗ್ ಮತ್ತು 7 ಸದಸ್ಯರನ್ನ ಒಳಗೊಂಡಿದೆ. ಈಗ ಮತ್ತೊಮ್ಮೆ ಜೋಕರ್ನ ಆಗಮನ ಹವಾಲ್ದಾರ್ ಸೀತಾರಾಮ್. ಆದರೆ ಅದರ ನಂತರ ಕೆಲವೇ ಕ್ಷಣಗಳಲ್ಲಿ ನಾವು ಪುರಾಣ ಕಥೆಗಳಲ್ಲಿ ಕೇಳಿದ್ದೇವೆ ಸುದರ್ಶನ ಚಕ್ರ.
ಆ ಸುದರ್ಶನ ಚಕ್ರವನ್ನ ಕಲಿಯುಗದಲ್ಲಿ ಬೈಕ್ ನಲ್ಲಿ ವಿಶೇಷವಾಗಿ ಕೆಲವೇ ಕ್ಷಣಗಳಲ್ಲಿ. ಸುದರ್ಶನ ಚಕ್ರ ಆಗಮಿಸುವುದು ಸ್ವಲ್ಪ ಹೊತ್ತಾಗ್ತಾ ಇದೆ, ಆದರೆ ಅದಕ್ಕೂ ಮೊದಲು ಮತ್ತೊಮ್ಮೆ ಜೋಕರ್ ತಮ್ಮ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ. ಎಲ್ಲಾ ಸದಸ್ಯರು ಮುಂದಿನ ಪ್ರಸ್ತುತಿ ಹವಾಲ್ದಾರ್ ಶಿವಕೃಷ್ಣ ಹಾಗೂ 10 ಜನ ಸದಸ್ಯರು ಮೈದಾನದ ಎಡಭಾಗದಲ್ಲಿ ನೀವು ಗಮನಿಸ್ತಾ ಇರಬಹುದು. Wall dash by military police of Shvetashwa motorbike display team by CMP unit Bengaluru. ವಾಲ್ ಡ್ಯಾಶ್ ನ ನಂತರ ಮೈದಾನದಲ್ಲಿರ್ತಕ್ಕಂಥ ತೇವಾಂಶವನ್ನ ಗಮನಿಸಿ ಕೆಲವು ಫಾರ್ಮೇಶನ್ಸ್ ಗಳನ್ನ ಮಾಡೋದು ಅಷ್ಟು ಸಮಂಜಸವಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೆಲವು ಫಾರ್ಮೇಶನ್ಸ್ ಅನ್ನ ಈ ದಿನ ಶ್ವೇತಾಶ್ವ ತಂಡದವರು ಮಾಡ್ತಾ ಇಲ್ಲ. ಆದರೆ ಜೋಕರ್ ಅವರ ಆಟಕ್ಕೇನು ಕಡಿಮೆ ಇಲ್ಲ. ಮುಂದಿನ ತಯಾರಿ ಫೈರ್ ಜಂಪಿಗಾಗಿ. ಬೆಂಕಿಯೊಂದಿಗೆ ಸಾಹಸ ಬೇಡ ಅಂತ ನಾವು ಕೇಳ್ತಾ ಇರ್ತೀವಿ, ಆದ್ರೆ ನಮ್ಮ ಸಾಹಸಿಗರು ಬೆಂಕಿಯೊಂದಿಗೆ ಸಾಹಸ ಕ್ರೀಡೆಯನ್ನ ನಿಮ್ಗೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಹವಾಲ್ದಾರ್ ಹೀರಪ್ಪ ದೊಂಡಿ, ಮನೀಶ್ ಶೇಖರನ್ ಮತ್ತು ಮಧುಸೂದನ್ ಅವರು. ಬೆಳಗಾವಿ ಹಾಗೂ ಮೈಸೂರಿನ ಈ ಸಾಹಸಿಗರು ಫೈರ್ ಜಂಪ್. ಜೋಕರ್ ಏನ್ ಮಾಡ್ತಾರಪ್ಪ? ಇದಾದ ಮೇಲೆ ಶ್ವೇತ್ ಅಶ್ವ ತಂಡದ ಎಲ್ಲ ಸದಸ್ಯರು ಒಗ್ಗೂಡಿದ್ದಾರೆ ಮುಂದಿನ ಪ್ರಸ್ತುತಿಗಾಗಿ. ಇದು ಸಹ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಸ್ತುತಿ. ಶ್ವೇತಾಶ್ವ ತಂಡದ ಎಂಕೆ ಸಿಂಗ್, ಸುಖಜಿಂದರ್ ಸಿಂಗ್, ಈರಪ್ಪ ದೊಂಡಿ, ಮಣಿಶೇಖರನ್ ಹಾಗೂ ಮಧುಸೂದನ್. ಶ್ವೇತಾಶ್ವ ತಂಡದವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದರ್ಶನವನ್ನ ಮುಗಿಸ್ತಾ ಇದ್ದಾರೆ. 2 ಫಾರ್ಮೇಶನ್ಸ್ ನಂತರ ಅವರ ಪ್ರದರ್ಶನ ಮುಕ್ತಾಯಗೊಳ್ಳಲಿದೆ. ಶ್ವೇತಶ್ವ ಜಂಪ್ ಎಂಕೆ ಸಿಂಗ್, ಸುಖಜಿಂದರ್ ಸಿಂಗ್, ಹೀರಪ್ಪ ದೊಂಡಿ, ಮಣಿಶೇಖರನ್ ಮತ್ತು ಮಧುಸೂದನ್ ಅವರ ಸಾಹಸವನ್ನ ಗಮನಿಸಿದ್ವಿ. ಶ್ವೇತಶ್ವ ಜಂಪ್ ನಲ್ಲಿ ಭಾಗವಹಿಸಿದಂತ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. We request all the Shvetashva members to kindly wind up the last show with the final formation.
ಶ್ವೇತಾಶ್ವ ತಂಡದ ಪಿರಮಿಡ್ ನೊಂದಿಗೆ ಈ ಪ್ರದರ್ಶನ ಮುಕ್ತಾಯಗೊಳ್ಳಲಿದೆ ಬೈ ऑल टीम के सभी सदस्यों ने ये फाइनल फॉर्मेशन करेंगे। इसके बाद श्वेताश्व का प्रदर्शन खत्म हो जाएगा। ತಂಡದ ಎಲ್ಲ ಬೈಕ್ ಸಾಹಸಿಗಳು ಸಾಹಸ ಕ್ರೀಡೆಯ ಪರಿಣಿತಿಯನ್ನ ಪಡೆದಿರ್ತಾರೆ. ತಾವುಗಳು ಈ ಸಾಹಸದಿಂದ ಪ್ರೇರಣೆಯನ್ನ ಪಡೆದುಕೊಂಡು ಈ ಸಾಹಸವನ್ನ ಎಲ್ಲಿಯೂ ಅನುಕರಿಸಬಾರದಾಗಿ ವಿನಂತಿ. ಕಡೆಯ 2 ಪ್ರದರ್ಶನಗಳು ಇದೆ. ಈ ಟೆಂಟ್ ಮೇಕಿಂಗ್ ನ ವಿವಿಧ